ರಾಘು ಅಣ್ಣಿಗೇರಿ ಇವತ್ತು ರಾಘು ಅಣ್ಣಿಗೇರಿಗೆ ಮತ್ತು ಬಶೀರ್ ಅಹಮದ್ ಉರ್ಫ್ ಬಸನಗೌಡ ರೆಹಮಾನ್ ಸಾಬ್ ಉರ್ಫ್ ರಾಮನಗೌಡ ಧರ್ಮಕಡ್ಲಿಗೆ ಈ ಸಂಬಂಧ ಈ ಥರ ಇತ್ತು ಅಂತಂದ್ರೆ ಅದರದ್ದು ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್. ದೇರ್ ಈಸ್ ಸಮ್ ಇಂಟರ್ನಲ್ ಆಧ್ಯಾತ್ಮಿಕ ಸಂಬಂಧಗಳು. ಅದೊಂದು ಆಧ್ಯಾತ್ಮಿಕ ಸಂಬಂಧ, ಅದು ಸಾರ್ವಜನಿಕ ವಲಯದಲ್ಲಿ ಪ್ರಕಟ ಮಾಡುವಂಥದ್ದು ಇರಲ್ಲ, ಅದು ಅವರಿಗೆ ಕೇಳಬೇಕಾಗ್ತದೆ ಇಂಟರ್ನಲ್ ಸಂಬಂಧ ಏನಾರೋ. ಹಂಗಾಗಿ ಮತ್ತೆ ಇವತ್ತು ಅವ್ರವರು ಸಮರ ಸಾರ್ತಾ ಇದಾರೆ ಅಂದ್ರೆ ಒಂದು ರಾಘು ಅಣ್ಣಿಗೇರಿ ರಾಷ್ಟ್ರದ್ರೋಹಿ ಆಗಬೇಕು. ಈ ಮಾಧ್ಯಮದ ಮುಖಾಂತರ ರಾಘು ಅಣ್ಣಿಗೇರಿಗೆ ನೇರ ಸವಾಲು ಎಸುತ್ತಾ ಇದ್ದೀನಿ, ಧರ್ಮಕಡ್ಲಿಗೂ ನೇರ ಸವಾಲು ಎಸುತ್ತಾ ಇದ್ದೀನಿ. ನಿಮ್ಮಿಬ್ರು ಒಳಗೆ ಒಬ್ರು ರಾಷ್ಟ್ರಭಕ್ತಿ ಯಾರದಾರ ಅನ್ನೋದು ನೀವು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು. ನೀ ರಾಷ್ಟ್ರಭಕ್ತಿ ಇದ್ದಿ ಅಂತಂದ್ರೆ ಇವ ರಾಷ್ಟ್ರದ್ರೋಹಿ ಯಾರು? ಧರ್ಮಕಡ್ಲಿ. ಮತ್ತು ಧರ್ಮಕಡ್ಲಿ ರಾಷ್ಟ್ರಭಕ್ತಿ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ಹಿಂದೂಲಿ ಅಂತಂದ್ರೆ ನೀನು ಇಷ್ಟು ದಿವಸ ಮಾಡಿದ್ದು ರಾಷ್ಟ್ರದ್ರೋಹ ಕೆಲಸ ಅನ್ನ. ಇಬ್ಬರು ಒಳಗೆ ಒಬ್ರು ನೀವು ಕ್ಲಾರಿಫೈ ಮಾಡಬೇಕು ಮಾಧ್ಯಮದ ಮುಖಾಂತರ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ.